ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶರತ್, ಯಾರನ್ನು ಹುಡುಕ್ತಾ ಇದೆಯಪ್ಪ? ಅಮ್ಮ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಇಲ್ಲಪ್ಪ, ಕರೆದೆ. ದೇವಸ್ಥಾನದ ಕೆಲಸ ಇದೆ, ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಬರಕ್ಕಾಗಲ್ಲ ಅಂದ್ಬಿಟ್ಲು. ಅಲ್ಲ, ಈ ಮಾಳ್ವಿಕನ್ ನಡೆನೇ ಅರ್ಥ ಆಗ್ತಿಲ್ವಲ್ಲ. ಈ ದೇವಸ್ಥಾನದಲ್ಲಿ ಅವಳಿಗೇನ್ ಕೆಲಸ? ನನ್ನ ಕುಟುಂಬದ ತಂಟೆಗೆ ಬರ್ಲಿ, ಅವಾಗ ವಿಚಾರಿಸ್ಕೋತೀನಿ. ಅಣ್ಣ, ನೀವಿಬ್ರು ಕೆಸರುಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ನಾನು ಹೇಳಿದ್ದೀನಿ. ಆಲ್ ದ ಬೆಸ್ಟ್ ಅಂತ ಹೇಳಕ್ ಹೇಳಿದ್ದಾರೆ. ಸಿಟಿ ಸಾಹೇಬ್ರೆ, ಗದ್ದೆ ಕೆಳೆಯೋಕೆ ಮುಂಚೆ ನಿಮ್ಮ ಸೊಂಟ ಹುಷಾರು. ನೀವು ಸಿಟಿಯಿಂದ ಬಂದವರು, ನಮ್ಗೆ ಈ ಗದ್ದೆ ಎಲ್ಲ ಅಭ್ಯಾಸ. ಹೆಸರು ಮಾಡಕ್ ಹೋಗಿ ಮುಖ ಕೆಸರಾದಿತ್ತು. ಬಾಸು, ಅವ್ರು ಹೇಳ್ತಿರೋದು ನಿಜಾನೇ. ಅವ್ರಿಗೆ ಇದು ದಿನನಿತ್ಯದ ಕೆಲಸ. ನಿಮ್ಗಿದೆಲ್ಲ ಅಭ್ಯಾಸ ಇಲ್ಲ ಬಾಸು. ನೀವು ಹಠಕ್ ಬಿದ್ದು ಅಕಸ್ಮಾತ್ ಬಿದ್ದು ಏನಾದ್ರೂ ಏಟ್ ಮಾಡ್ಕೊಂಡ್ರೆ ಬಾಸು, ನಾವ್ ಈ ಆಟ ಆಡೋದೇ ಬೇಡ. ಇವಾಗ ತಲೆ ಕೆಡಿಸ್ಕೊಂಬೇಡ. ಅವ್ರು ಹೇಳ್ತಾರದು ನಿಜಾನೇ ಇರ್ಬೋದು. ನನಗೆ ಗದ್ದೆಗಿಳಿದು ಅಭ್ಯಾಸ ಇಲ್ಲದೆ ಇರ್ಬೋದು, ಆದರೆ ಗೆಲ್ಲಬೇಕು ಅನ್ನೋ ಛಲ ಇದೆ, ಗೆಲ್ತೀನಿ ಅನ್ನೋ ನಂಬಿಕೆನೂ ಇದೆ. ಈಗ ಆಟ ಶುರುವಾಗೋ ಸಮಯ. ಗಂಡ ತನ್ನ ಹೆಂಡತಿಯನ್ನು ಎತ್ತಿಕೊಳ್ಳಬೇಕು. ವಿಸುಲ್ ಊದ್ರಿ ಕೊಡ್ರಿ. ಏನೇ ಓಡಿದ್ರು ದಡ ಇನ್ನು ತುಂಬಾ ದೂರ ಇದೆ. ಅವನಷ್ಟು ಬೇಗ ಮುಟ್ಟಕ್ಕಾಗಲ್ಲ. ಮೇಡಮ್, ಹಾಗೆಲ್ಲ ಹೇಳ್ಬೇಡಿ. ಏಯ್, ನನಗೆ ಮಾತಾಡ್ತೀಯಾ? 4 ಬಿಟ್ಟ ಅಂದ್ರೆ ಶರತ, ಓಡು ಓಡು, ಸಕ್ಕದ ಓಡ್ತಿದ್ದೆ, ಓಡು ಓಡು. ಬಾಸು, 1 ವಿಕೆಟ್ ಬಿದ್ದಿದೆ. ಈಗ ನೀವು ನನ್ನ ಇಳಿಸಿದ್ರು ಏನಾಗಲ್ಲ ಬಾಸು. ನಿಮ್ ಮರ್ಯಾದೆನೂ ಹೋಗಲ್ಲ. ಇಳಿಸ್ಬಿಡಿ ಬಾಸು, ಪರವಾಗಿಲ್ಲ. ಒಬ್ರನ್ನೆಲ್ಲ ದುರ್ಗಾ, ಎಲ್ರನ್ನು ಸೋಸಿ ನಾನೇ ಗೆಲ್ಲಬೇಕು, ಅವಾಗಲೇ ನೀನು ನಿಲ್ಸೋದು. ಬಾಸು, ದಾರಿ ಕಷ್ಟ ಇದೆ ಅನ್ಸುತ್ತೆ, ಪರವಾಗಿಲ್ಲ, ಇಳಿಸಿ ಬಾಸು. ದುರ್ಗಾ, ದಾರಿ ಈಸಿ ಇದ್ದಾಗ ಜೊತೆಲಿ ನಡೆಯೋದೇನು ದೊಡ್ಡ ವಿಷಯ ಅಲ್ಲ. ದಾರಿ ಕಷ್ಟ ಇದ್ದಾಗ ಜೊತೆಲಿ ನಡೆಯೋದೇ ದೊಡ್ಡ ವಿಷಯ. ಕಷ್ಟದಲ್ಲಿದ್ದಾಗ ಅರ್ಧಕ್ಕೆ ಕೈ ಬಿಟ್ರೆ ಸಂಬಂಧಕ್ಕೆ ಏನು ವ್ಯಾಲ್ಯೂ ಇರುತ್ತೆ ಹೇಳು? ನೀ ನಮ್ಮ ಕುಟುಂಬಕ್ಕೆ ಮಾಡಿರೋ ಸಹಾಯಕ್ಕೆ ಈ ಕೆಸರಲ್ಲಿ ಮಾತ್ರ ಅಲ್ಲ, ಜೀವನದ ಯಾವುದೇ ಕಷ್ಟ ಬಂದರೂ ನಿನ್ನ ಕೆಳಗಿಳಿಸಲ್ಲ. ಶರತ, ಬೇಗ 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 ಶರತ. ಎಸ್, ಶರತ್, ನಿಮ್ಗೆ ಮತ್ತೆ ಪ್ರೀತಿ ಆಗತ್ತೆ. ದುರ್ಗನ್ ಮನ್ಸನ್ನ ನೀವು ಗೆಲ್ತೀರಾ. ನೀವು ನನ್ನ ತಂಗಿನ ಇಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ನನ್ನ ಆಸೆ ಆಗಿತ್ತು. ಆ ದೇವಿ ಆಶೀರ್ವಾದ ನಿಮ್ಮಿಬ್ರ ಮೇಲೆ ಹೀಗೆ ಇರಲಿ. ಅಪ್ಪನೇ ಫಸ್ಟ್ ಬರೋದು ಪಕ್ಕ.
100% ಅಣ್ಣ ನೀನೇ ವಿನ್ ಆಗೋದು. ದುರ್ಗಾ ನೀನೇ ಪುಣ್ಯವಂತೆ. ಶರತ ನಿನ್ನನ್ನು ಹೂವಿನ ಹಾಗೆ ಎತ್ಕೊಂಡು ಹೋಗ್ತಿದ್ದಾನೆ. ನಾನೇನಾದ್ರು ನಮ್ಮ ದಮ್ಮನ ಎತ್ಕೊಳಕ್ ಹೋಗಿದ್ರೆ ನಾಳೆ ನ್ಯೂಸ್ ಪೇಪರ್ ನಲ್ಲಿ ನ್ಯೂಸ್ ಬರ್ತಾ ಇತ್ತು, ಹೆಂಡ್ತಿನ ಎತ್ತಕ್ ಹೋಗಿ ಗಂಡನ ಸೊಟ್ಟ ಮೂರ್ ತುಂಡಾಯ್ತು ಅಂತ. ಶರತ ನೀನೇ ಗೆಲ್ಲೋದು. ಓಡು 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 ಓಡು. ಅಯ್ಯೋ ಪ್ರಾಣಿ, ಅವ್ರು ಗೆಲ್ತಾರೆ ಅಂತ ಕನ್ಸ್ ಕಾಣ್ತಾ ಇದ್ದೀರಾ? ನಮ್ ಷರತ್ತು ಹಣೆ ಬರದಲ್ಲಿ ಗೆಲುವು ಅನ್ನೋದು ಬರ್ದೇ ಇಲ್ಲ. ಅದು ಮದ್ವೆ ವಿಷಯದಲ್ಲಾದ್ರೂ ಅಷ್ಟೇ, ಈಗ ಓಡೋ ವಿಷಯದಲ್ಲೂ ಆಗಿರ್ಬಹುದು. ಅವನು ಆ ದುರ್ಗನ ಎತ್ಕೊಂಡಿರೋದು ಒಂದೇ, ಸೋಲನ್ನ ಹೆಗಲ್ ಮೇಲೆ ಎತ್ಕೊಂಡಿರೋದು ಒಂದೇ. ಇವಳು ಬಂದಾಗಿಂದ ನಮ್ ಷರತ್ತುಗೆ ಆಪತ್ತು ಮೇಲೆ ಆಪತ್ತು ಬರ್ತಾನೆ ಇದೆ ಪ್ರಾಣಿ. ಈಗ ಕೆಸರಲ್ಲಿ ಬಿದ್ದು ಮಣ್ಣು ಮುಕ್ಕದ್ಮೇಲೆ ಗೊತ್ತಾಗತ್ತೆ ಇವಳು ನಮ್ಮ ಮನೆಗೆ ಎಷ್ಟು ರಾಹುಕಾಲ ಅಂತ. ಮೇಡಮ್, ನಮ್ಮ ಅಕ್ಕಂಗೆ ಆಗಲ್ಲ, ಬೈಬೇಡಿ. ಬರ್ತಿರೋ ಕೋಪಕ್ಕೆ ನಿಮ್ಮ ಮೇಲೆ ಜಾದು ಮಾಡೋಣ ಅನ್ಸ್ತಿದೆ. ಲೇ ದಮ್ಮು, ನೋಡಿ ನಮ್ ಶರತ ಹಂತ ಹಂತವಾಗಿ ದಡ ಸೇರ್ತಿದ್ದಾನೆ. ಶರತ್ ಜಾತಕದಲ್ಲಿ ಬರೀ ದಾರಿದ್ರ್ಯ ಬರ್ದಿದೆ ಪ್ರಾಣಿ. ಅವನು ಗೆಲ್ಲಲ್ಲ. ಈ ಕೆಸರಲ್ಲಿ ಬಿದ್ದು ಮರ್ಯಾದೆ ತೆಕ್ಕೊಂಡು ಊರಲ್ಲಿ ನಾವು ತಲೆ ತೆಗೆಸ್ಕೊಂಡು ಓಡಾಡೋ ಹಾಗೆ ಮಾಡ್ತಾನೆ. ನೋಡ್ತಾ ಇರಿ. ಶರತ್ತಿಂದ ಅಲ್ಲ, ನೀನ್ ಮಾಡೋ ಕೆಲ್ಸದಿಂದ ನೀನೇ ತಲೆ ಎತ್ತಬಾರ್ದು. ಹಾಗೆ ಮಾಡ್ತೀನಿ ನಾನು. ಪ್ರಾಣಿ, ಇವನ್ ಕೈಲಿ ಬರೀ ಸೋಲೋದಕ್ ಮಾತ್ರ ಸಾಧ್ಯ, ಗೆಲುವು ಹೊತ್ಕೊಳ್ಳೋಕೆ ಏನೇ ಬರ್ತಾ ಬರ್ತಾ ನಾಟಿ ಕುಳಿತರಾಗ್ತಾ ಇದ್ದಿಲ್ಲ. ಅದಕ್ಕೆ ಹೇಳೋದು ಮೇಡಮ್, ಯಾರಿಗೂ ಬೈಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು ಅಂತ. ಕರೆಕ್ಟ್ ಆಗಿರ್ದೆ. ಅಜ್ಜಿ, ನಿಮ್ ಸೌಂಡ್ ಸೂಪರ್ ಆಗಿತ್ತು. ಮತ್ತೊಂದ್ಸಲಕ್ಕೆ ಹೋಗ್ತೀರಾ ಪ್ಲೀಸ್? ಕೋಳಿಗೆ ಕಳ್ಳ ಕೋಳಿಯೇ ಕೊಬ್ಬು ತೋರ್ತೀಯ. ಲೇದಪ್ಪ ಇನ್ನೊಂದ್ಸಲ ಕೂಗೆ.